ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ಪುಣ್ಯ ಭೂಮಿಯ ಹಾಗೂ ಆ ಒಂದು ಪ್ರದೇಶದಲ್ಲಿ ನೆಲೆಸಿರ್ತಕ್ಕಂಥ ಚಾಮುಂಡೇಶ್ವರಿಯ ವಿಷಯವಾಗಿ ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಕನ್ನಡಿಗ ಚಾನಲ್ ವೈಟಿಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯು ಕೂಡ ಅದಕ್ಕೆ ಸಾಕ್ಷಿ ಅನ್ನುವಂಥ ಭಾವನೆ ನನ್ನದು. ಅದು ಕೂಡ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಅಂದರೆ ಈಗಿನ ಯರಗಟ್ಟಿ ತಾಲೂಕಿನ ಒಂದು ಗ್ರಾಮ. ಅದು ಆ ಗ್ರಾಮದಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ತಾಯಿಯೇ ಬಂದು ನೆಲೆಯೂರಿ ನಿಂತು ಭಕ್ತರ ಒಂದು ಕೋರಿಕೆಗೆ ಓಗೊಟ್ಟು ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸ್ತಾ ಇರತಕ್ಕಂಥ ಪ್ರತಿದಿನದ ಒಂದು ಪವಾಡಗಳು ಕೂಡ ಈಗ ಆ ಊರಿನಲ್ಲಿ ಆ ಗ್ರಾಮದಲ್ಲಿ ಆ ಗ್ರಾಮದ ಸುತ್ತಮುತ್ತಲಿನ ಹಾಗೂ ಬೆಳಗಾವಿ ಜಿಲ್ಲೆಯ ಅಷ್ಟೇ ಏಕೆ ಉತ್ತರ ಕರ್ನಾಟಕದ ಬಹುಭಾಗದ ಜನರಿಗೂ ಕೂಡ ಹರ್ಷವನ್ನು ಉಂಟು ಮಾಡಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಆ ತಾಯಿಯು ಯಾವ ಊರಿನಲ್ಲಿ ನೆಲೆಸಿದ್ದಾಳೆ, ಆ ಊರಿನ ಮಹಿಮೆ ಏನು, ಆ ನಂತರ ಅಲ್ಲಿ ಇರ್ತಕ್ಕಂಥ ತಾಯಿ ಯಾವ ಯಾವ ರೀತಿಯ ಪವಾಡಗಳನ್ನು ಮಾಡ್ತಾ ಇದ್ದಾಳೆ ಎನ್ನುವಂಥ ವಿಷಯವನ್ನು ಕೂಡ ಈ ಸಂಚಿಕೆ ಮೂಲಕ ನಾನು ನನ್ನ ಎಲ್ಲ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಅರ್ಪಣೆಯ ಮುಖಾಂತರ ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಹೀಗಿರುವಾಗ ಆ ಒಂದು ಗ್ರಾಮ ಮರಕುಂಬಿ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಮೈಸೂರಿನಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ಅಮ್ಮನವರೇ ಆ ಗ್ರಾಮಕ್ಕೂ ಆಗಮಿಸಿ ಅಲ್ಲಿ ನೆಲೆಯೂರಿ ನಿಂತು ಆ ಭಕ್ತ ಸಮೂಹದ ಒಂದು ಬೇಡಿಕೆಗಳನ್ನು ಕೋರಿಕೆಗಳನ್ನು ಮನ್ನಿಸ್ತಾ ಇದ್ದಾಳೆ, ಈಡೇರಿಸ್ತಾ ಇದ್ದಾಳೆ, ಅವರ ಬಾಳಿಗೆ ನಂದಾದೀಪವಾಗಿದ್ದಾಳೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳನ್ನು ನಾವು ನೀಡಬಹುದು. ಅದೇ ರೀತಿಯಾಗಿ ಸರ್ಕಾರಿ ನೌಕರಿಯೇ ಆಗಿರಲಿ ಅಥವಾ ಖಾಸಗಿ ನೌಕರಿ ಅಂದರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಇಂಜಿನಿಯರಿಂಗು ಅದು ಇದು ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳನ್ನು ಮಾಡಿ ಖಾಸಗಿ ಕಂಪನಿಗಳಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಪಡೆಯುವಂಥ ನೌಕರಿಯನ್ನು ಕೂಡ ಗಿಟ್ಟಿಸಿದ್ದಾರೆ ಈಗಾಗಲೇ. ಹಾಗೂ ಕೂಡ ಜೊತೆಗೆ ಸರ್ಕಾರಿ ನೌಕರಿಗಳು ಕೂಡ ಅಪೇಕ್ಷೆ ಪಟ್ಟಿರ್ತಕ್ಕಂಥ ಬಹುತೇಕ ವಿದ್ಯಾವಂತರಿಗೆ ಸಾಕಷ್ಟು ಸರ್ಕಾರಿ ಉದ್ಯೋಗಗಳು ಕೂಡ ಸಿಕ್ಕಿರುವಂಥ ಉದಾಹರಣೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಬಹುದು, ಕೇಳಬಹುದು. ಜೊತೆಗೆ ಮಕ್ಕಳಾಗದೇ ಇರತಕ್ಕಂಥ ಅಂದರೆ ಸಂತಾನ ಪ್ರಾಪ್ತಿ ಆಗದೇ ಇರತಕ್ಕಂಥವರಿಗೆ ವರ್ಷ ತುಂಬೋದ್ರೊಳಗಾಗಿ ಅಂದರೆ ಆ ತಾಯಿಯ ದರ್ಶನವನ್ನು ಪಡೆದು ಅವಳ ಮುಂದೆ ನಿಂತು ನಮ್ಮ ಕೋರಿಕೆಯನ್ನು ನೀನು ಈಡೇರಿಸು ತಾಯಿ ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಾಗ ವರ್ಷ ತುಂಬದರೊಳಗಾಗಿಯೇ ಆ ದಂಪತಿಗಳಿಗೆ ಮಕ್ಕಳು ಆಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನೀಡಬಹುದು. ಜೊತೆಗೆ ಎಷ್ಟೇ ಕಡು ಬಡತನವಿದ್ದರೂ ಕೂಡ ನಮಗೂ ಕೂಡ ಒಳ್ಳೆಯ ಜೀವನವನ್ನು ನಡೆಸುವಂತೆ ನಮಗೂ ಕೂಡ ಆರ್ಥಿಕಾಭಿವೃದ್ಧಿಯನ್ನು ದಯಪಾಲಿಸು ಹಾಗೂ ನಮ್ಮನ್ನು ಕೂಡ ಸಿರಿವಂತರನ್ನಾಗಿ ಮಾಡುವಂಥ ಕೋರಿಕೊಂಡಾಗ ಆ ಭಕ್ತರಿಗೂ ಏನು ಅವಳು ಹಿಂದೆ ಮುಂದೆ ನೋಡದೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂಥ ಉದ್ಯೋಗಗಳನ್ನು ನೀಡಿ ಅವರಿಗೂ ಕೂಡ ಶ್ರೀಮಂತರನ್ನಾಗಿ ಮಾಡ್ತಿರ್ತಕ್ಕಂಥ ನಿದರ್ಶನಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡಬಹುದು. ಹೀಗಿರುವಾಗ ಈ ಒಂದು ಗ್ರಾಮಕ್ಕೆ ಎಲ್ಲಿಂದ ನಾವು ಹೋಗಬೇಕು ಅನ್ನುವಂಥ ಒಂದು ವಿಚಾರವನ್ನು ನೀವೆಲ್ಲರೂ ಪ್ರಶ್ನೆ ಮಾಡಬಹುದು. ಮೊದಲನೇದಾಗಿ ಬೆಳಗಾವಿಯಿಂದ ಬೈಲಹೊಂಗಲಕ್ಕೆ ಸುಮಾರು ಒಂದು 70 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥದ್ದು. ಆಮೇಲೆ ಸಾಕಷ್ಟು ಬಸ್ಸುಗಳು ಇವೆ. ಪ್ರತಿ 15 ನಿಮಿಷಗಳಿಗೊಮ್ಮೆ ಒಂದು ಬಸ್ಸು ಇದೆ. ಆ ನಂತರ ಬೈಲಹೊಂಗಲದಿಂದ ಯರಗಟ್ಟಿಗೆ ಹೋಗುವಂಥ ಸಾಕಷ್ಟು ಬಸ್ಸುಗಳು ಕೂಡ ಈ ಊರಿನ ಮೂಲಕವೇ ಹಾದು ಹೋಗುವಂಥ ಒಂದು ಮಧ್ಯದಲ್ಲಿ ಇರತಕ್ಕಂಥ ಒಂದು ಈ ಗ್ರಾಮ. ಹಾಗೂ ಈ ಗ್ರಾಮ ಬೈಲಹೊಂಗಲದಿಂದ ಕೇವಲ ಮೂರು ಮೀಟರ್ಗಳ ಅಂತರದಲ್ಲಿ ಇದೆ. ಜೊತೆಗೆ ಯರಗಟ್ಟಿಯಿಂದ ಸುಮಾರು 20-25 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥದ್ದು ಮತ್ತು ಮುರುಗೋಡದಿಂದ ಸುಮಾರು 6 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಈ ಒಂದು ಮರಕುಂಬಿ ಅನ್ನುವಂಥ ಗ್ರಾಮಕ್ಕೆ ಯಾರಾದರೂ ಕೂಡ ಸುಲಭವಾಗಿ ಹೋಗಿ ಒಂದೇ ದಿನದಲ್ಲಿ ತಾಯಿಯ ಒಂದು ದರ್ಶನವನ್ನು ಪಡೆದು ನಿಮ್ಮ ಕೋರಿಕೆಗಳನ್ನು ತಾಯಿಯ ಮುಂದೆ ನಿವೇದಿಸಿಕೊಂಡು ಬಂದು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ನಿಮಗೆ ಧನ ಕನಕಾದಿಗಳು ಹಾಗೂ ರೋಗ ರುಜಿನಗಳು ಹಾಗೂ ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಹಾಗೂ ಇನ್ನೂ ಸಾಕಷ್ಟು ಸಂಪತ್ತು ಕೂಡ ಲಭಿಸುವಂಥ ಒಂದು ಪುಣ್ಯ ಭೂಮಿ ಇದು ಮರಕುಂಬಿಯ ಶ್ರೀ
ಚಾಮುಂಡೇಶ್ವರಿ ಅಮ್ಮನವರ ಒಂದು ಸನ್ನಿಧಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ತಡಬೇಕೆ, ಎಲ್ಲರೂ ಕೂಡ ಈ ತಾಯಿಯ ದರ್ಶನವನ್ನು ಪಡೆಯಿರಿ. ನಿಮ್ಮ ಕೋರಿಕೆಗಳನ್ನು ತಾಯಿಯ ಮುಂದೆ ಇಡ್ರಿ. ಜೊತೆಗೆ ನಿಮ್ಮ ಒಂದು ಕೋರಿಕೆಗಳಿಗೆ ತಾಯಿಯು ಕೃಪಾಶೀರ್ವಾದ ಮಾಡಿ ನಿಮ್ಮೆಲ್ಲರ ಬಾಳೆಗೆ ಬೆಳಕಾಗ್ತಾಳೆ. ಜೊತೆಗೆ ನಿಮ್ಮೆಲ್ಲರ ಬೆಳಗುವಂತೆ ಆಶೀರ್ವಾದ ಮಾಡ್ತಾಳೆ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನೆಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.